ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 20. ನಾಸಿಕೆ ನಿರಭಿದ್ಯೇತಾಂ ದೋಧೂಯತಿ ನಭಸ್ವತಿ ತತ್ರ ವಾಯುರ್ಗಂಧವಹೋ ಘ್ರಾಣೋ ನಸಿ ಜಿಗೃಕ್ಷತಃ. ಅನುವಾದ. ಅನಂತರ ಪರಮಪುರುಷನು ಗಂಧವನ್ನು ಅಘ್ರಾಣಿಸಲು ಅಪೇಕ್ಷಿಸಿದಾಗ ನಾಸಿಕಗಳು ಮತ್ತು ಉಸಿರಾಟವು ಉತ್ಪನ್ನವಾದುವು. ಘ್ರಾಣೇಂದ್ರಿಯ ಮತ್ತು ವಾಸನೆಗಳು ಅಸ್ತಿತ್ವಕ್ಕೆ ಬಂದವು. ಗಂಧವಾಹಕನಾದ ವಾಯು ನಿಯಂತ್ರಕ ದೇವತೆಯು ವ್ಯಕ್ತವಾದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಭಗವಂತ ಯಾವಾಗ ಮಾತಾಡಬೇಕು ಅಂತ ಇಷ್ಟಪಡ್ತಾನೋ ಬಾಯಿಂದ ಮಾತುಗಳು ಸ್ಪಂದಿಸುತ್ತೆ. ಮತ್ತು ಆ ಬಾಯಿಯಿಂದ ಅಗ್ನಿ ನಿಯಂತ್ರಕ ದೇವತೆ ಯಾರಿದಾನೋ, ಅಗ್ನಿಯ ನಿಯಂತ್ರಕ ದೇವತೆ ಅವನು ಕೂಡ ಬಾಯಿಂದ ಜನಿಸ್ತಾನೆ. ಆದರೆ ಭಗವಂತ ನೀರಲ್ಲಿರ್ತಾನಲ್ಲ, ಅಲ್ಲಿವರೆಗೂ ಕೂಡ ಈ ಎಲ್ಲ ಕ್ರಿಯೆಗಳು ಕೂಡ ನಿಂತಿತ್ತು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಭಗವಂತ ಗಂಧವನ್ನ ಆಘ್ರಾಣಿಸಬೇಕು, ಆ ಸುವಾಸನೆಯನ್ನು ನಾನು ತಗೊಳ್ಬೇಕು ಅಂತ ಯಾವಾಗ ಇಷ್ಟಪಡ್ತಾನೋ ಆಗ ನಾಸಿಕಗಳು ಅಂದರೆ ಮೂಗು ಮತ್ತು ಉಸಿರಾಟ ಇದೆಯಲ್ಲ, ಇದು ಉತ್ಪನ್ನವಾಯಿತು. ಅಂದರೆ ಭಗವಂತ ಇಚ್ಛೆ ಪಡ್ತಾನೆ. ಆ ಇಚ್ಛೆ ಪಟ್ಟಾಗ ಒಂದೊಂದೇ ಎಲ್ಲ ಉತ್ಪತ್ತಿ ಆಗ್ತಾ ಇದ್ದಾವೆ. ಈಗ ಘ್ರಾಣೇಂದ್ರಿಯ ಅಂತಂದರೆ ವಾಸನೆ ತಗೊಳ್ಳೋದು, ಆ ಒಂದು ಮೂಗು ಮತ್ತು ವಾಸನೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಗಂಧವಾಹಕವಾದ ಅಂತಂದರೆ ಗಂಧವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುವಂಥವನು. ಅವನು ಯಾರು ಅಂದರೆ ವಾಯುದೇವ. ಆ ವಾಯು ನಿಯಂತ್ರಕ ದೇವತೆ ವ್ಯಕ್ತವಾಗ್ತಾನೆ. ಆಗ ವಾಯುದೇವ ಉತ್ಪತ್ತಿ ಆಗ್ತಾನೆ. ನೋಡಿ, ಯಾವಾಗ ಯಾವ ದೇವತೆಗಳು ಉತ್ಪತ್ತಿ ಆದರೂ ಮತ್ತು ಯಾವ ಇಂದ್ರಿಯಗಳನ್ನು ಯಾವ ದೇವತೆ ನಿಯಂತ್ರಣ ಮಾಡ್ತಾನೆ ಅನ್ನೋದೆಲ್ಲ ಈಗ ಒಂದೊಂದಾಗಿ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭಗವಂತನು ಗಂಧವನ್ನು ಆಘ್ರಾಣಿಸಲು ಅಪೇಕ್ಷಿಸಿದಾಗ ಘ್ರಾಣೇಂದ್ರಿಯ ವಾಸನೆ ಮತ್ತು ನಿಯಂತ್ರಕ ದೇವತೆ ವಾಯು ಆಘ್ರಾಣಿಸುವುದು ಮುಂತಾದವು ಎಲ್ಲವೂ ಏಕಕಾಲದಲ್ಲಿ ವ್ಯಕ್ತವಾದವು. ಈಗ ಭಗವಂತ ಯಾವಾಗ ಗಂಧವನ್ನು ನಾನು ಆಘ್ರಾಣಿಸಬೇಕು ಅಥವಾ ಆ ವಾಸನೆಯನ್ನು ನಾನು ತಗೋಬೇಕು ಅಂತ ಇಷ್ಟಪಡ್ತಾನೋ ಆಗ ಘ್ರಾಣೇಂದ್ರಿಯ ವಾಸನೆ ಮತ್ತು ಅದನ್ನು ನಿಯಂತ್ರಣೆ ಮಾಡುವಂಥ ದೇವತೆ ಯಾರು? ವಾಯುದೇವ. ಮತ್ತು ಆಘ್ರಾಣಿಸೋದು ಇದೆಲ್ಲವೂ ಕೂಡ ಒಂದೇ ಸರಿ ವ್ಯಕ್ತವಾಗುತ್ತೆ. ಅಧೀನ ಜೀವಿಯು ಅದರ ಮೇಲೆ ವರ್ತಿಸುವ ಮೊದಲು ಪ್ರತಿಯೊಂದನ್ನು ಪರಮಪ್ರಭುವು ಮೊದಲೇ ಅಪೇಕ್ಷಿಸಿರುತ್ತಾನೆ ಎಂಬ ಈ ಹೇಳಿಕೆಯನ್ನು ವೇದ ಮಂತ್ರಗಳು ಉಪನಿಷತ್ತುಗಳ ಹೇಳಿಕೆಯಲ್ಲಿ ದೃಢಪಡಿಸಿವೆ. ನೋಡಿ, ಈ ವಿಚಾರ ನಮಗೆ ಗೊತ್ತಾಗಬೇಕಾಗಿರೋದು ಏನು ಅಂತಂದರೆ, ಅಧೀನ ಜೀವಿ ಅಂದರೆ ನಾವು ಅಧೀನರು ಅಲ್ವಾ, ಬೇರೆಯವರ ಅಂಡರಲ್ಲಿರುವಂಥವ್ರು, ಅವರ ನಿಯಂತ್ರಣಕ್ಕೆ ಒಳಗಾಗಿರುವಂಥವ್ರು. ಅದಕ್ಕೆ ನಮ್ಮನ್ನು ಅಧೀನ ಜೀವಿ ಅಂತ ಹೇಳ್ತಾರೆ. ಈಗ ನಾವು ಆ ಇಂದ್ರಿಯಗಳ ಮೇಲೆ ವರ್ತನೆ ಮಾಡೋಕ್ಕೆ ಮೊದಲು ಪ್ರತಿಯೊಂದನ್ನು ಕೂಡ ಭಗವಂತ ಅಪೇಕ್ಷೆ ಪಟ್ಟಿರ್ತಾನೆ. ಅಂದರೆ ಮೂಗಿನಿಂದ ನಾವು ಯಾವಾಗ ಸುವಾಸನೆ ತಗೋಬೇಕು ಅಂತ ಇಷ್ಟಪಟ್ಟಿರ್ತೀವೋ ಅದನ್ನು ಭಗವಂತ ಮೊದಲೇ ಅಪೇಕ್ಷೆ ಪಟ್ಟಿರ್ತಾನೆ. ಅವನು ಅಪೇಕ್ಷೆ ಪಡೋದ್ರಿಂದ ನಾವು ಅದನ್ನು ತಗೋಬೇಕು, ವಾಸನೆ ಅನ್ನೋದು ನಮಗೆ ಬರೋವಂಥದ್ದು. ಈ ಹೇಳಿಕೆಯನ್ನು ಯಾರು ಹೇಳಿರೋದು? ವೇದ ಮಂತ್ರಗಳು ಉಪನಿಷತ್ತುಗಳು ಇದನ್ನು ಹೇಳಿದೆ, ದೃಢಪಡಿಸಿದೆ. ಈ ರೀತಿ ಆಗಿದೆ ಅಂತಂದ್ಬಿಟ್ಟು ಭಗವಂತನು ಕಾಣುವಾಗ ಮಾತ್ರ ಜೀವಿಯು ನೋಡಬಹುದು. ಭಗವಂತನು ಆಘ್ರಾಣಿಸುವಾಗ ಮಾತ್ರ ಜೀವಿಯು ಆಘ್ರಾಣಿಸಬಲ್ಲನು ಮತ್ತು ಎಲ್ಲವೂ ಅದರಂತೆಯೇ. ಅಂದರೆ ಇದು ತುಂಬ ಸೂಕ್ಷ್ಮವಾದ ವಿಚಾರ. ನೋಡಿ, ಇಲ್ಲಿ ಇದೇ ಒಂದೇ ಸೆಂಟೆನ್ಸು ಒಬ್ಬೊಬ್ಬ ಮನುಷ್ಯ, ಒಬ್ಬೊಬ್ಬ ಜೀವಿ, ಅವನ ಸಾಧನೆ, ಅವನು ಎಷ್ಟರ ಮಟ್ಟಿಗೆ ಭಗವಂತನಿಗೆ ಶರಣಾಗತಿಯಾಗಿದ್ದಾನೆ, ಭಕ್ತಿ ಮಾರ್ಗದಲ್ಲಿ ಅವನು ಎಷ್ಟು ಮುಂದುವರೆದಿದ್ದಾನೆ, ಅವನ ಯೋಗ್ಯತೆಗೆ ತಕ್ಕಂಗಿದ ಅರ್ಥ ಆಗುತ್ತೆ. ನೋಡಿ, ಈಗ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಭಗವಂತ ನೋಡಬೇಕು ಅಂದಾಗ ಮಾತ್ರ ಜೀವಿ ನೋಡಬಹುದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ. ನಮಗದು ಅನುಭವ ಆದ್ರೇ ಗೊತ್ತಾಗೋದು. ಈಗ ನೋಡಿ, ನಾನು ನೋಡ್ತಾ ಇದ್ದೀನಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಭಗವಂತ ನೋಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ನಾನು ನೋಡೋದಕ್ಕಾಗೋದು. ಅದಕ್ಕೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ,
ಅರ್ಜುನ ನೀನು ನಿಮಿತ್ತನಾಗು ಸಾಕು, ನಾನು ಆಲ್ರೆಡಿ ಇವರನ್ನೆಲ್ಲ ಕೊಂದು ಬಿಟ್ಟಿದ್ದೀನಿ. ಅಂದ್ರೇನು, ಭಗವಂತ ಆಲ್ರೆಡಿ ಕೊಂದಾಗೋಗಿದೆ, ಈಗ ಲೋಕದ ಕಣ್ಣಿಗೆ ಅವ್ರನ್ನ ಕೊಲ್ಲಬೇಕಷ್ಟೇ, ನೀನು ಅದಕ್ಕೆ ನಿಮಿತ್ತನಾಗು ಅಂತ ಹೇಳ್ತಾ ಇದ್ದಾನೆ. ಆ ರೀತಿ ಇಲ್ಲಿ ಏನು, ಭಗವಂತ ಮೊದಲು ನೋಡಬೇಕು ಅಂತ ಅಂದ್ಕೊಂಡಾಗ, ಅವನು ನೋಡಿದಾಗ ಮಾತ್ರ, ನೋಡ್ತಾ ಇರ್ತಾನಲ್ಲ ಆಗ ನಾವು ಕೂಡ ನೋಡೋಕ್ಕಾಗುತ್ತೆ. ಭಗವಂತ ಆಘ್ರಾಣಿಸ್ತಾನಲ್ಲ ಆಗ ಜೀವಿ ಕೂಡ ಆಘ್ರಾಣಿಸಬಲ್ಲನು. ಅದೇ ರೀತಿ ಎಲ್ಲವೂ ಕೂಡ ನಡೆಯೋದು ಭಗವಂತ ಇಚ್ಛೆ ಪಟ್ಟಾಗ ಮಾತ್ರ ಆ ಜೀವಿ ಅದನ್ನು ಮಾಡೋದಕ್ಕೆ ಸಾಧ್ಯ. ವಿಚಾರವೇನೆಂದರೆ, ಜೀವಿ ಸ್ವತಂತ್ರವಾಗಿ ಏನನ್ನೂ ಮಾಡಲಾರ. ಸ್ವತಂತ್ರವಾಗಿ ಏನನ್ನಾದರೂ ಮಾಡಲು ಅವನು ಕೇವಲ ಯೋಚಿಸಬಹುದು, ಆದರೆ ಅವನು ಸ್ವತಂತ್ರವಾಗಿ ವರ್ತಿಸಲಾರ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಜೀವಿಯಾಗಿರುವಂಥವನು ಸ್ವತಂತ್ರವಾಗಿ ಏನೂ ಮಾಡೋದಕ್ಕಾಗಲ್ಲ, ಆದರೆ ಅವನು ಯೋಚನೆ ಮಾಡ್ಬೋದು ಅಷ್ಟೇ. ಯೋಚನಾ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ನಮಗೆ, ಅದರಲ್ಲಿ ಸ್ವಾತಂತ್ರ್ಯ ಇದೆ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಹೊರತು ಆ ಕಾರ್ಯ ನಡಿಬೇಕು ಅಂತಂದರೆ ಆ ಸ್ವಾತಂತ್ರ್ಯ ನಮಗಿಲ್ಲ. ಅದು ಭಗವಂತ ಮಾಡಿಸಿದಾಗ ಮಾತ್ರ ನಾವು ಮಾಡೋದಕ್ಕಾಗೋದು. ಅವನು ಮಾಡಿದಾಗ ನಮಗೆ ಅದನ್ನು ಮಾಡೋದಕ್ಕೆ ಅನುಮತಿ ಕೊಡ್ತಾನೆ. ಅಂದರೆ ಅವನು ಮಾಡಿದ್ರೆ ನಾವು ಮಾಡ್ತೀವಿ, ಆದರೆ ಯೋಚನೆ ಮಾಡುವಂಥ ಶಕ್ತಿ ಮಾತ್ರ ಸ್ವತಂತ್ರವಾಗಿ ನಾವು ಮಾಡ್ಬೋದೇ ಹೊರತು ವರ್ತನೆ ಮಾಡೋದಕ್ಕಾಗೋದಿಲ್ಲ. ಈ ಯೋಚನಾ ಸ್ವಾತಂತ್ರ್ಯವೂ ಭಗವಂತನ ಅನುಗ್ರಹದಿಂದ ಇದೆ, ಆದರೆ ಯೋಚನೆಗೆ ರೂಪವನ್ನು ಭಗವದ್ ಅನುಗ್ರಹದಿಂದಲೇ ಕೊಡಬಹುದಾಗಿದೆ. ನೋಡಿ, ಈಗ ನಾವು ಯೋಚನೆ ಮಾಡ್ತೀವಲ್ವಾ, ಆ ಸ್ವಾತಂತ್ರ್ಯವು ನಮಗೆ ಎಲ್ಲಿಂದ ಬಂದಿರೋದು? ಭಗವಂತನ ಅನುಗ್ರಹದಿಂದ. ಆದರೆ ಯೋಚನೆಗೆ ರೂಪವನ್ನು ಯಾರು ಕೊಡೋದು? ಈಗ ನಾನು ಮನಸ್ಸಲ್ಲಿ ಏನೋ ಒಂದು ಯೋಚನೆ ಮಾಡ್ತೀನಿ, ಈ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಆ ಯೋಚನಾ ಶಕ್ತಿ ಕೊಟ್ಟಿರೋನು ಯಾರು? ಭಗವಂತನೇ. ನಾನು ಅಂದ್ಕೊಂಡಿದ ತಕ್ಷಣ ಅದು ಆಗೋದಿಲ್ಲ ಅಲ್ವಾ? ಆ ಯೋಚನೆಗೊಂದು ರೂಪವನ್ನು ಕೊಡೋನು ಯಾರು? ಅದು ಕೂಡ ಭಗವಂತನೇ. ಅವನ ಅನುಗ್ರಹದಿಂದನೇ ಅದಕ್ಕೊಂದು ರೂಪ ಕೊಡಬಹುದು. ಅದಕ್ಕೋಸ್ಕರನೇ ಒಂದು ಗಾದೆ ಇದೆ, ಏನು ಅಂತಂದರೆ, ಆಡೋದು ಮಾಡೋದು ನಮ್ಮಿಚ್ಛೆ, ಆಗೋದು ಹೋಗೋದು ದೈವಿಚ್ಛೆ. ನೋಡಿ, ನಾವು ಮಾತಾಡೋದಕ್ಕೇನಾದರೂ ಕಷ್ಟನಾ? ಇಲ್ಲ. ಆಡೋದು ಮಾಡೋದು ನಮ್ಮಿಚ್ಛೆ. ನಾವು ಮಾತಿನಲ್ಲಿ ಅಥವಾ ಯೋಚನೆಯಲ್ಲಿ ಅದನ್ನು ಮಾಡ್ತೀವಲ್ವ, ಅದು ನಮ್ಮಿಚ್ಛೆ. ಆದರೆ ಆಗೋದು ಹೋಗೋದು ಅಂದರೆ ಅದು ಆ ಕೆಲಸ ಆಗಬೇಕೋ ಅಥವಾ ಆಗಬಾರ್ದು ಅನ್ನೋದು ದೇವರ ಇಚ್ಛೆ ಅನ್ನುವಂಥ ಗಾದೆ ಮಾತಿದೆ. ಜೀವಿಗಳ ಸಂಪೂರ್ಣ ಅವಲಂಬನೆ ಮತ್ತು ಪರಮಪ್ರಭುವಿನ ಪರಿಪೂರ್ಣ ಸ್ವತಂತ್ರದ ಪೂರ್ಣ ವಿವರಣೆಯು ಈ ವಿಷಯವನ್ನೇ ಆಧರಿಸಿದೆ. ಇಲ್ಲಿ ಹೇಳಿರುವಂಥ ಗಾದೆ ಮಾತಿದೆಯಲ್ಲ ನೋಡಿ, ನಾವು ಅಂದರೆ ಜೀವಿಗಳ ಸಂಪೂರ್ಣ ಅವಲಂಬನೆ, ನಾವು ಯಾವಾಗಲೂ ಅವನ ಮೇಲೆ ಡಿಪೆಂಡ್ ಆಗಿರ್ತೀವಿ, ಮತ್ತು ಭಗವಂತ ಯಾವಾಗಲೂ ಸ್ವತಂತ್ರನಾಗಿರ್ತಾನೆ. ಇದರ ಪೂರ್ಣ ವಿವರಣೆ ಇದೆಯಲ್ಲ, ಅಂದರೆ ಇದರ ಬಗ್ಗೆ ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದೇ ಈ ವಿಷಯವನ್ನೇ ಆಧರಿಸಿದೆ. ಅಂದರೆ ಭಗವಂತ ಯಾವಾಗಲೂ ಸ್ವತಂತ್ರವಾಗಿರೋನು, ಜೀವಿ ಯಾವಾಗಲೂ ಅಧೀನದಲ್ಲಿ ಇರುವಂಥವನು. ಭಗವಂತನೊಂದಿಗೆ ಸಮಾನರೆಂದು ಸಾಧಿಸುವ ಮಂದಮತಿಗಳು ಮೊದಲು ತಾವು ಪರತರ ಮತ್ತು ಸ್ವತಂತ್ರ ಎಂಬುದನ್ನು ಸಿದ್ಧ ಮಾಡಬೇಕು ಮತ್ತು ಅನಂತರ ತಾವು ಭಗವಂತನಲ್ಲಿ ಐಕ್ಯವಾಗುತ್ತೇವೆ ಎಂಬ ತಮ್ಮ ಹಕ್ಕನ್ನು ರುಜುವಾತು ಮಾಡಬೇಕು. ಇಲ್ಲಿ ಗುರುಗಳು ಏನು ಅಂತಂದರೆ, ಭಗವಂತನಲ್ಲೇ ನಾವು ಐಕ್ಯವಾಗಬೇಕು ಅಂತ ಇಷ್ಟಪಡ್ತಾರಲ್ಲ ಕೆಲವರು. ನೀನು ಮೊದಲು ನೀನು ಅಂದ್ಕೊಂಡಿದ್ದನ್ನು ಮಾಡಿಬಿಡೋದಕ್ಕಾಗುತ್ತಾ? ನೀನು ಸ್ವತಂತ್ರನಾಗಿರಬೇಕು, ಆಗ ನಿನಗೇನು ಬೇಕೋ ಅದನ್ನು ಮಾಡ್ಬೋದು. ಭಗವಂತ ಸರ್ವಸ್ವತಂತ್ರನಾಗಿದ್ದಾನಲ್ಲ, ಆ ರೀತಿ ನೀನು ಕೂಡ ಸ್ವತಂತ್ರನಾಗಿದ್ದರೆ ನಿನ್ನ ಇಚ್ಛೆ ಏನಿದೆಯೋ ಆ ರೀತಿ ನಡೆಯುತ್ತೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ನಾವು ಅಧೀನರು ಅಂತ, ಭಗವಂತ ನಮಗೆ ಪರ್ಮಿಷನ್ ಕೊಡ್ತೆ ನಾವು ಏನು ಮಾಡೋಕ್ಕಾಗಲ್ಲ ಅಂತಂದಮೇಲೆ ನೀನು ಐಕ್ಯವಾಗಬೇಕು ಅವನಲ್ಲಿ, ಆ ಭಗವಂತನಲ್ಲಿ ಒಂದಾಗಬೇಕು ಅಂತಂದರೆ ಅವನಷ್ಟೇ ನಮಗೆ ಕೆಪಾಸಿಟಿ ಇರಬೇಕು, ಅವನಷ್ಟೇ ನಮಗೆ ಆ ಒಂದು ಅರ್ಹತೆ ಇರಬೇಕು. ಅದೆಲ್ಲ ನಮಗಿಲ್ಲ, ನಾವು ಅಧೀನರಾಗಿದ್ದೀವಿ, ನಾವು ಸ್ವತಂತ್ರರಲ್ಲ ಅಂತಂದಮೇಲೆ ಆ ರೀತಿ ನೀವು ಹೇಗೆ ಯೋಚನೆ ಮಾಡ್ತೀರಾ ಅನ್ನೋದು ಅವರು ಪ್ರಶ್ನೆ, ಗುರುಗಳ ಪ್ರಶ್ನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.